ಅಧಿಕಾರವನ್ನು ಪ್ರಧಾನಿ ಹುದ್ದೆಯನ್ನು ಬಿಟ್ಟುಕೊಟ್ರು, ಆದರೆ ಸಚಿವರು ಶಾಸಕರಿಗೆ ಅಧಿಕಾರ ಹಂಚಿಕೆ ಮಾಡಲ್ಲ ಅಂತ ನೋವು ತೊಡ್ಕೊಂಡಿದ್ದಾರೆ ಪರೋಕ್ಷವಾಗಿ ತಮಗೆ ಅಧಿಕಾರ. ನೋಡ್ರಿ, ಅದು ಸಬ್ಜೆಕ್ಟ್ ಅವತ್ತಿನ ಸಂದರ್ಭದಲ್ಲಿ ಆ ಸಬ್ಜೆಕ್ಟೇ ಬೇರೆ. ಯಾಕೆ ಅವತ್ತಿದ್ದಂಥ ಪರಿಸ್ಥಿತಿಯಲ್ಲಿ ಅವತ್ತು ಅವ್ರು ಮಾಡಬೇಕಾಯ್ತು, ಮಾಡಿರ್ಬೋದೇನೋ, ಯಾರಿಲ್ಲ ಅಂತ ಅವ್ರದ್ದು ಪಾರ್ಟಿ ಇಂಟರ್ನಲ್ ವಿಚಾರ ನಾನು ಹೇಳೋಕ್ಕೆ ಹೋಗಲ್ಲ. ಇವತ್ತು ನಮ್ಮ ಪಾರ್ಟಿಯಲ್ಲಿ ದೇಶದ ಭದ್ರತೆ ವಿಚಾರ ಬಂದಂಥ ಟೈಮಲ್ಲಿ, ದೇಶದ ಐಕ್ಯತೆ ವಿಚಾರ ಬಂದಂಥ ಟೈಮಲ್ಲಿ, ದೇಶದ ಹಣಕಾಸಿನ ವಿಚಾರ ಬಂದಂಥ ಟೈಮಲ್ಲಿ ಎಲ್ಲ ವಿಚಾರದಲ್ಲಿ ಕೂಡ ಭಾರತ ಇವತ್ತು ವೇಗವಾಗಿ ಬೆಳೀತದೆ. ಭಾರತ ಇವತ್ತು ಗಟ್ಟಿಯಾಗಿದೆ. ಇಡೀ ಪ್ರಪಂಚಕ್ಕೆ ಸವಾಲು ಮಾಡೋಂಥ ಶಕ್ತಿ ಇವತ್ತು ಭಾರತಕ್ಕೆ ಕೊಟ್ಟಿದ್ದಾರೆ, ನರೇಂದ್ರ ಮೋದಿಜಿಯವರು ಕೊಟ್ಟಿದ್ದಾರೆ. ಸಿಎಂ ಆಗಕ್ಕೆ ಬಿಡ್ತಾ ಇಲ್ಲ ಅನ್ನೋ ನೋವು ವ್ಯಕ್ತಪಡಿಸಿದ್ದಾರೆ. ಅಲ್ಲ ನೋಡ್ರಿ, ಅವರಿಬ್ಬರ ಮಧ್ಯೆ ನೋಡ್ರಿ ಕೃಷಿ ಕದ್ದಾಟ ಅಂತೂ ನಡೀತಾನೆ ಇದೆ. ನಾನು ಅವತ್ತು ಹೇಳಿದ್ದೀನಿ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲ್ಲ, ಸಿದ್ದರಾಮಯ್ಯರು ಬಿಟ್ಕೊಡಲ್ಲ. ನಾವು ಸಿದ್ದರಾಮಯ್ಯರು ಬಿಟ್ಕೊಡ್ಬೇಕಾದಂಥ ಪರಿಸ್ಥಿತಿ ಬಂದಂಥ ಟೈಮಲ್ಲಿ ಸರ್ಕಾರನಾಗಲಿ ಕೆಡುಕೊಂತನಾಗಲಿ ಅವತ್ತು ಕೂಡ ಅವರು ಮುಖ್ಯಮಂತ್ರಿ ಆಗಕ್ಕಂತೂ ಶಿವಕುಮಾರ್ನ ಬಿಡಲ್ಲ. ಬೇಕಾದ್ರೆ ಈ ಗೌರ್ಮೆಂಟ್ ಬೀಳಿಸ್ಕೊಂತಾನೆ ಬೇಕಾದ್ರೆ.